ಬೆಂಗಳೂರಿನ ಶಿವಾಜಿನಗರದ ಹಳೆಯ ಮಾರ್ಕೆಟ್ ರಸ್ತೆಯಲ್ಲಿರುವ ಶ್ರೀ ದ್ರೌಪದಿ ಅಮ್ಮನ ಅಗ್ನಿಚರಣ ಭಕ್ತರ ಸಂಘ ಮತ್ತು ಶ್ರೀ ಕೃಷ್ಣ ಭಗವಾನ್ ಶ್ರೀ ದ್ರೌಪದಿ ಅಮ್ಮನವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ 53ನೇ ವರ್ಷದ ಶ್ರೀ ದ್ರೌಪದಿ ಅಮ್ಮನ್ ಅಗ್ನಿಕುಂಡದಲ್ಲಿ ನಡೆದು ಹರಕೆ ತೀರಿಸುವ ಹಬ್ಬ ಹಾಗೂ ಕರಗ ಮಹೋತ್ಸವವನ್ನು RBANM ಶಾಲೆಯ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ತಮ್ಮ ಹರಕೆಯ ಸೌದೆಗಳನ್ನು ತಂದು ದೇವರ ಅಗ್ನಿಕುಂಡಕ್ಕೆ ಅರ್ಪಿಸಿದರು. ಸಂಜೆ ನಡೆದ ಅಗ್ನಿಕುಂಡ ಕಾರ್ಯಕ್ರಮಕ್ಕೆ ನಗರದ ಸುತ್ತಮುತ್ತಲಿನಿಂದ ಸಾವಿರಾರು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ದೇವಸ್ಥಾನದ ಮುಖ್ಯ ಗುರುಸ್ವಾಮಿಗಳಾದ ವಾ ಶ್ರೀಧರ್ ಸ್ವಾಮಿರವರಿಂದ ಸಂಜೆ ಅಗ್ನಿಕುಂಡಕ್ಕೆ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ಮುಖಂಡರುಗಳು ಆಗಮಿಸಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರು ಯಾವುದೇ ಜಾತಿ ಭೇದವಿಲ್ಲದೆ ದ್ರೌಪದಿ ಅಮ್ಮನವರ ಕರಗ ಮಹೋತ್ಸವ ಹಾಗೂ ಅಗ್ನಿಕುಂಡದಲ್ಲಿ ನಡಿಗೆ ಹಬ್ಬದಲ್ಲಿ ಪಾಲ್ಗೊಂಡರು. ಬಂದಂತಹ ಅತಿಥಿಗಳಿಗೆ ದ್ರೌಪದಿ ಅಮ್ಮನವರ ದೇವಸ್ಥಾನದ ಮುಖ್ಯಸ್ಥರಿಂದ ಸನ್ಮಾನಿಸಿ ಗೌರವಿಸಿದರು. ಪ್ರಸಿದ್ಧವಾದಂಥ ಒಂದು ಹಬ್ಬ. ಈ ಹಬ್ಬ ವರ್ಷಗಳಿಂದ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾವಿರಾರು ಜನ ಇದು ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಮತ್ತು ಈ ಬೆಂಕಿ ಮೇಲೆ ನಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದೆ. ನಾನು ಕಳೆದ 5 ವರ್ಷಗಳಿಂದ ನಾನು ಬರ್ತಾ ಇದ್ದೇನೆ. ನನ್ನ ಸೌಭಾಗ್ಯ ನಮ್ಮ ಕ್ಷೇತ್ರದಲ್ಲಿ ಇಂಥ ಫೆಸ್ಟಿವಲ್ ಆಗೋದು. ಮತ್ತು ಶಿವಾಜಿನಗರ ಕ್ಷೇತ್ರ ಎಲ್ಲ ಜಾತಿ ಧರ್ಮಗಳ ಭಾಷೆ ಜನಗಳ ಒಂದು ಸ್ವಂತ. ನಾವೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ. ಇವತ್ತು ನಾವೆಲ್ಲ ಬಂದು ದ್ರೌಪದಿ ಅಮ್ಮ ಅವರ ಈ ಕಾರ್ಯಕ್ರಮದಲ್ಲಿ ಈ ಹಬ್ಬದಲ್ಲಿ ಪಾಲ್ಗೊಂಡು ಭಾಳಷ್ಟು ಜನ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಜನರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಹಿಂದೂ ಧರ್ಮದ ಭಕ್ತ ಕೋಡಿಗಳೇ, ನಿಮ್ಮೆಲ್ಲರಿಗೂ ಶ್ರೀ ದ್ರೌಪದಿ ಅಮ್ಮನ್ ಅಗ್ನಿಚರಣ ಭಕ್ತರ ಸಂಘದ ಪರವಾಗಿಯೂ ಶ್ರೀ ಕೃಷ್ಣ ಭಗವಾನ್ ಶ್ರೀ ದ್ರೌಪದಿ ಅಮ್ಮನ್ ದೇವಸ್ಥಾನದ ಪರವಾಗಿಯೂ ನಮ್ಮೆಲ್ಲರಿಗೂ ಸುಸ್ವಾಗತ ಹೇಳ್ತಾ ಇದ್ದೀವಿ. ಇದು 53ನೇ ವರ್ಷದ ಶ್ರೀ ದ್ರೌಪದಿ ಅಮ್ಮನ ಅಗ್ನಿ ವಸಂತ ವಿಜಯ ನಾವು ಮಾಡ್ತಾಯಿದ್ದೀವಿ. ತಾಯಿ ಶಕ್ತಿ ಜಾಸ್ತಿ. ನೀವು ನೋಡಿರ್ಬೋದು, ನಾನು ಎಲ್ರಿಗೂ ಕವರ್ ಮಾಡಿ ಅಂತ ಹೇಳಿದೆ. ನಾವು ಬೆಂಕಿನಲ್ಲಿ ಕೊಂಡದಲ್ಲಿ ಕಾಲಿಡೋದಕ್ಕೆ ಮುಂಚೆ ನಮ್ಮ ತಾಯಿ ಇಳಿಬೇಕು. ಅದು ನಾವು ನೋಡ್ತೀವಿ. ಅವ್ರು ಇಳಿದಿಲ್ಲ ಅಂದರೆ ನಾವು ಇಳಿಯಲ್ಲ. ನಾನು ಇಲ್ಲಿ ಬಂದು 3 ಸುತ್ತು ಬಂದು ತಾಯಿ ಮಡಿಯಲ್ಲಿ ಬೆಂಕಿ ಇಟ್ಟಿದ್ದೀವಿ, ಕೊಂಡ ಇಟ್ಟಿದ್ದೀವಿ. ಅದಾದಮೇಲೆ ಇಲ್ಲಿ ಬಂದು ಮಲ್ಲಿಗೆ ಹೂ ಹಾಕಿ ಬೀಸಿದ್ದೀನಿ. ಏನಾಯಿತು, ತಾಯಿ ಒಂದು ಗಾಳಿ ಥರ ಹೋಗ್ತಾರೆ. ಅದು ನಾನು ನೋಡ್ತಾ ಇದ್ದೀವಿ. ಎಲ್ಲ ಕವರ್ ಮಾಡಿ ಅಂತ ಹೇಳಿದ್ರೆ ನೋಡಿ ನೋಡಿ ಹೋಗ್ತಾ ಇದ್ದಾರೆ ತಾಯಿ ಅಂತ. ಆ ಮಾತ್ರ ಎಲ್ಲ ನೋಡ್ತಾರೆ. ಆ ತಾಯಿ ಇಳಿದ ಮೇಲೆ ನಮಗೆ ಅವಳು ಅನುಮತಿ ಕೊಡ್ತಾಳೆ ಬನ್ನಿ ಅಂತ. ಆವಾಗ ಓಡಬೇಕು. ಇಲ್ಲಿ ತಾಯಿಗೆ ನಡಿಬಾರ್ದು, ಓಡಬೇಕು. ಆ ತಾಯಿ ನೋಡ್ತಾ ಇದ್ದಾಳೆ. ಏನು ಹೇಳ್ತಾರೆ, 1-2 ಸೆಕೆಂಡು ಬಾಪ ಹೋಗ್ಬಿಡ್ಬೇಕು, ನಾನು ನಡೀತೀನಿ ಅಂದರೆ ಅವಳು ಬಿಟ್ಬಿಟ್ಟು ಬೇರೆ ಒಬ್ಬರು ನೋಡ್ತಾಳೆ.
ಆ ಥರ ಏಟ್ ಆಗಿರುತ್ತೆ ತುಂಬ ಜನಕ್ಕೆ. ನಾನು ನಡೀತೀನಿ, ಡ್ಯಾನ್ಸ್ ಮಾಡ್ತೀನಿ, ಇದೆಲ್ಲ ಇಲ್ಲಿ ನಡೆಯಲ್ಲ. ನಮಗೂ ಕೂಡ ಗಾಬರಿ ಇರುತ್ತೆ ನೋಡಿ. ಹತ್ರ ನೋಡಿ ಎಷ್ಟು ಇವತ್ತು ಸ್ವಲ್ಪ ಕೋಲ್ಡ್ ಆಗಿ, ಯಾಕೆಂದರೆ ವೆದರ್ ಆ ಥರ ಇರೋದ್ರಿಂದ ನಿಮಗೆ ಚಿಲ್ ಅಂತ ಇದ್ದಾರೆ. ಇಲ್ಲಾಂದರೆ ನೀವು ಕ್ಯಾಮ್ರಲ್ಲಿ ಇಟ್ಕೊಂಡು ಇಷ್ಟು ಹತ್ರ ಬರೋಕ್ಕಾಗಲ್ಲ. ಹಾಗೆ ಇದು ನಾವು ನಮ್ಮ ಹತ್ರ ಏನು ಗೊತ್ತಾ, ನಮ್ಮ ಇದರಲ್ಲಿ ಅಸೋಸಿಯೇಷನಲ್ಲಿ ಶ್ರೀ ದ್ರೌಪದಿ ಅಮ್ಮನ ಭಕ್ತರ ಸಂಘ, ದ್ರೌಪದಿ ಅಮ್ಮನ ಅಗ್ನಿಚಲನ ಭಕ್ತರ ಸಂಘದಲ್ಲಿ ಏನು ವಿಶೇಷ ಗೊತ್ತಾ, ನಮ್ಮಲ್ಲಿ ಯಾರು ಜಾತಿ ನೋಡಬಾರ್ದು. ತಮಿಳ್ನಾಡಿನಲ್ಲಿ ತಗೊಂಡು ಬರೀ ಜಾತಿನೇ, ಇಂಥವರೇ ತುಲಿಬೇಕು, ಇಂಥವರೇ ಬಂದು ಗರಗ ಒತ್ತಬೇಕು, ಇಂಥವರೇ ಬಂದು ಬೋತರಾಜ ತಗೊಂಡು ಬರಬೇಕಂತ ಫ್ಯಾಮ್ಲಿ ವೈಸ್ ಡಿವೈಡ್ ಮಾಡಿರ್ತಾರೆ. ನಮ್ಮಲ್ಲಿ ಅದಿಲ್ಲ. ನೀವು ಬಂದು ಗಣೇಶ್ ರಾವ್ ಕಟ್ ಮಾಡಿ, ಬರೀ ಗಣೇಶು ಮೊದಲು ಯಾರು ಕಟ್ ಮಾಡಿ ಬೇರೆಯವ್ರ ಹೆಸರು ಈ ಥರ ಇಟ್ಕೊಂಡಿದ್ದೀವಿ. ನಾವು ಜಾತಿ ಭೇದ ನೋಡಲ್ಲ. ಎರಡನೇದು, ಯಾರು ಸೀನಿಯರು, ಯಾರಿಗೆ ಆ ಗರಗ ಅಥವಾ ಒಂದು ಭಾಗ್ಯ ಇರುತ್ತೆ ಅವ್ರಿಗೆ ಕೊಡ್ತೀವಿ. ಇನ್ನೊಂದು ಏನು ಗೊತ್ತಾ, ಅವರು ತಾಯಿ ಡಿಸೈಡ್ ಮಾಡ್ತಾಳೆ, ನಾನು ಇಂಥವ್ರು ಕೊಡಬೇಕಪ್ಪ ಅಂತ ಡಿಸೈಡ್ ಮಾಡಿರ್ತೀನಿ. ಅವಳು ಡಿಸೈಡ್ ಮಾಡಬೇಕು, ನೀ ಸ್ವಚ್ಛವಾಗಿರಬೇಕು. 31 ದಿವಸ 48 ದಿವಸ ನಾವು ಇರ್ತೀವಿ, ಆ ಥರ ವ್ರತ ಇರ್ತೀವಿ. ಅಲ್ಲೇ ತಾಯಿ ಮಡಿನಲ್ಲಿ ಮಲಗ್ತೀವಿ. ಅವಳು ನೋಡ್ತಾಳೆ ಇವ್ನು ಕರೆಕ್ಟ್ ಆಗಿದ್ದಾನ ಅಂತ. ಇದ್ದರೆ ಅವ್ನಿಗೆ ಸಿಕ್ಕುತ್ತೆ, ಇಲ್ಲಾಂದ್ರೆ ಏನಾದ್ರು ಆಯಿತು ದೂರದಲ್ಲಿ ಬಿಟ್ಟು ಇನ್ನೊಬ್ಬರು ಕರೀತಾಳೆ, ನೀನು ಬಾ, ನೀ ಎತ್ತು ಅಂತ ಶಕ್ತಿವಾದ ತಾಯಿ. ಕೂತಿರೋರೆಲ್ಲ ಭಕ್ತರು ಮಾತ್ರ ಅಲ್ಲ, ಅವ್ರು ಹಾಲು ಕೊಡ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ತಾಯಿಗೆ ಏನೇನು ಮಾಡಬೇಕು ಅಷ್ಟು ಮಾಡ್ತಾರೆ. ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬರು ಇಲ್ಲಿ ಬಂದಿರ್ತಾರೆ, ಬೆಂಕಿ ತುಳಿಯೋಕ್ಕೆ ಬಂದಿರ್ತಾರೆ ಅಂತ ಎಲ್ಲ ಕೂತಿದ್ದಾರೆ. ನಮ್ಮಲ್ಲಿ ಇಷ್ಟುವರೆಗೂ 576 ಜನ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಏನು ಮಾಡ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ತೀವಿ. ನನ್ನ ಬೇಡಿಕೆ, ನಂದು ಕಷ್ಟ ತಾಯಿ ಸರಿ ಮಾಡಿರ್ತಾಳೆ, ನಾನು ಬೆಂಕಿ ತುಳಿತೀನಿ. ಇದರಲ್ಲಿ ಏನಾದರೂ ಆದರೆ ಅವ್ರ ಜವಾಬ್ದಾರಿ ಅಲ್ಲ, ನಮ್ಮದೇ ಜವಾಬ್ದಾರಿ ಅಂತ ಬರ್ಕೊಳ್ತೀವಿ. ಆ ಥರ 576 ಜನ ಬುಕ್ ಮಾಡಿದ್ದಾರೆ.